12 ಆಗಸ್ಟ್ 1948 ಇಸ್ವಿ ಮೈಸೂರಿನಲ್ಲಿ ಜನನ ಅಂತ ಇದೆ. ಆಗಿದ್ದ ಪಕ್ಷದಲ್ಲಿ ಅವ್ರದ್ದು ವಿಶಾಖ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿ ಆಗತ್ತೆ. ಹಾಗಾಗಿ ಈ ಡೇಟ್ ಆಫ್ ಬರ್ತು ಕನ್ಫರ್ಮ್ ಇಲ್ಲ ಅಂತ ಅವ್ರ ಬಾಯಲ್ಲೇ ಕೆಲವು ವೇದಿಕೆಗಳಲ್ಲಿ ಹೇಳಿದಾರೆ. ಆದ್ದರಿಂದ ಹಾಗಾದರೆ ಏನು ಮಾಡಬೇಕು? ಜನ್ಮ ನಕ್ಷತ್ರಾಭಾವೇತು, ಜನ್ಮ ನಕ್ಷತ್ರದ ಅಭಾವ ಇತ್ತು ಅಂದರೆ ನಾಮನಕ್ಷತ್ರೇಣ ಫಲಂ ನಿರ್ದಿಶೇತ್. ಅವರ ನಾಮನಕ್ಷತ್ರ ಅಂದರೆ ಅವರ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಆ ಪ್ರತಿಯೊಂದಕ್ಕೂ ಕೂಡ ಚೂಚೆ ಚೋಲ ಅಶ್ವಿನಿ ಲೀಲು ಲೇಲೋ ಭರಣಿ ಆಯಿ ಊಯೆ ಕೃತಿಕಾ ಅಂತೆಲ್ಲಾನು ಹೀಗೆಲ್ಲ ಉದ್ದಕ್ಕೆ ಒಂದೊಂದು ನಕ್ಷತ್ರ ಒಂದೊಂದು ಪಾದಕ್ಕೆ ಒಂದೊಂದು ಅಕ್ಷರಗಳಿದೆ ಜ್ಯೋತಿಷಾಸ್ತ್ರದಲ್ಲಿ. ಆ ಲೆಕ್ಕಾಚಾರದಲ್ಲಿ ಇವ್ರದ್ದು ಯಾವ ನಕ್ಷತ್ರ ಬರುತ್ತೆ ಅನ್ನೋದನ್ನು ಶೀಶು ಶೇಷೋ ಶ್ರವಣ ಗಾಗಿ ಗೂಗೆ ಧನಿಷ್ಠ ಗೋಸಾಸೀಸು ಶತಭಿಷ. ಸಿದ್ಧರಾಮಯ್ಯ ಅನ್ನೋ ಹೆಸರಿಗೆ ಗೋಸಾಸೀಸು ಶತಭಿಷ ನಕ್ಷತ್ರ 3ನೇ ಪಾದ ಬರ್ತಕ್ಕಂಥದ್ದು. ಹಾಗಾಗಿ ಶತಭಿಷ ನಕ್ಷತ್ರ ಕುಂಭರಾಶಿ ಇದು ಅವರ ನಕ್ಷತ್ರ ರಾಶಿ ಅಂತ ಇಟ್ಕೋಬೇಕು ನಾವು. ಹಾಗಾಗಿ ವರ್ಷಫಲವನ್ನು ನಾವು ನೋಡಿದಾಗ ಆ ವರ್ಷಫಲದಲ್ಲಿ ಕುಂಭರಾಶಿಗೆ ಗುರು ಬಂದು ಸದ್ಯಕ್ಕೆ ಈಗ 4ನೇ ಮನೆಯಲ್ಲಿ ಇದ್ದಾನೆ. ಕುಂಭ, ಮೀನ, ಮೇಷ, ವೃಷಭ. ಹಾಗಾಗಿ 4ನೇ ಮನೆಯಲ್ಲೇ ಗುರು ಜೊತೆಗೆ ಕುಜ ಕೂಡ ಇದ್ದಾನೆ. ಇವಾಗ ಕುಜ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹದ್ದು. ಈಗ ನಡೀತಾ ಇರತಕ್ಕಂತಹ ಒಂದು ಮೂಢ ಹಗರಣ ಅಂತ ಏನು ಇದೆ ಅದು ಕೂಡ ಭೂಮಿಗೆ ಸಂಬಂಧಪಟ್ಟಂತಹದ್ದು. ಗುರು ಕೂಡ ಅಲ್ಲೇ ಇದ್ದಾನೆ, ಕುಜ ಕೂಡ ಅಲ್ಲೇ ಇದ್ದಾನೆ. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ಹಾಗಾಗಿ ಏನಾಗುತ್ತೆ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥದ್ದು ಸೂಚನೆ ಇದೆ. ಅದೇ ರೀತಿಯಲ್ಲಿ ಶನಿ ಜನ್ಮ ರಾಶಿನಲ್ಲೇ ಇದೆ. ಅಂದರೆ 7.5 ನಡೀತಾ ಇದೆ, ಮಧ್ಯಭಾಗದಲ್ಲಿದೆ. 7.5 ನಡೀತಾ ಇದೆ ಅಂದರೆ ವಿನಾಕಾರಣ ಟೆನ್ಷನ್ನು. ಕಡೆ ಪಕ್ಷ ಅಂದರೂ ಕೂಡ ಇನ್ನು 7 ತಿಂಗಳುಗಳು ಅಂದರೆ ಮಾರ್ಚ್ 29, 2025 ಕಳಿಬೇಕು. ಅದು ಕಳೆದ ಮೇಲೆ ಶನಿ ಮೀನರಾಶಿಗೆ ಹೋಗ್ತಾನೆ. ಶನಿ ಮೀನರಾಶಿಗೆ ಹೋದ ಮೇಲೆ ಜನ್ಮದಿಂದ ಬಿಡುಗಡೆ ಆಗ್ತಾನೆ. ಆಗ ಮಾತಿನಿಂದ ಸಿಕ್ಕಾಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಕುಂಭರಾಶಿಯವರಿಗೆ. ಅದಾದ ಮೇಲೆ ಮುಂದಿನ ವರ್ಷ 2025 ಮೇ 14ಕ್ಕೆ ಗುರು ಬದಲಾವಣೆ ಆಗುತ್ತೆ. ಮೇ 14ಕ್ಕೆ ಗುರು ಬದಲಾವಣೆ ಆದಮೇಲೆ ಸ್ವಲ್ಪ ದಿನದಲ್ಲೇ ರಾಹುಕೇತುಗಳ ಬದಲಾವಣೆಯೂ ಆಗುತ್ತೆ. ಇವೆಲ್ಲವೂ ಸೇರಿಕೊಳ್ಳುತ್ತೆ. ಅದರಿಂದ ಆಗ ಗುರು ಬದಲಾವಣೆ ಆದಾಗ ಕುಂಭರಾಶಿಯವರಿಗೆ ಚೂರ ಅನುಕೂಲ ಆಗ್ತಕ್ಕಂಥದ್ದು. ಅಲ್ಲಿ ತನಕನೂ ಕೂಡ ಟೈಮು ಅಷ್ಟು ಚೆನ್ನಾಗಿ ಇಲ್ಲ. ಯಾವುದೇ ಕುಂಭರಾಶಿಯವರು ಇದ್ದರೂ ಕೂಡ ಯಾಕೆ ಅಂದರೆ ಈಗ ಸದ್ಯಕ್ಕೆ ಸೂರ್ಯ ಕೂಡ ಸಪ್ತಮದಲ್ಲಿದ್ದಾನೆ. ರವಿ ಬುಧ ಶುಕ್ರ ಸಪ್ತಮದಲ್ಲಿದ್ದಾರೆ. ಬುಧ ಶುಕ್ರ ಕೂಡ ಗೋಚಾರದಲ್ಲಿ ಸಪ್ತಮದಲ್ಲಿ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಸಪ್ತಮದಲ್ಲಿ ಶುಕ್ರ ಇತ್ತು ಅಂದರೆ ಪತಿ ಜಾತಕ ಆಯಿತು ಅಂದರೆ ಪತ್ನಿಗೆ ತೊಂದರೆ, ಪತ್ನಿ ಜಾತಕ ಆದರೆ ಪತಿಗೆ ತೊಂದರೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಜಾತಕವನ್ನು ನಾವು ಪರಿಶೀಲಿಸಿದಾಗ ಕುಂಭರಾಶಿ ಅಂತ ಇಟ್ಕೊಂಡಾಗ ಸಪ್ತಮದಲ್ಲಿ ಶುಕ್ರ ಅಂದರೆ ನೋಡಿ ಅವರ ಧರ್ಮಪತ್ನಿಗೆ ಈಗ ಉರುಳು ಆಗಿದೆ. ಅದೊಂಥರ ಅವರ ಹೆಸರನ್ನು ಕೂಡ ಕೇಳಿಬರ್ತಾ ಇದೆ. ಇದು ಸಿದ್ದರಾಮಯ್ಯನವರ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಟೈಮು ಅಷ್ಟೊಂದು ಚೆನ್ನಾಗಿ ಇಲ್ಲ. ಹಾಗಾಗಿ ಅವರು ದೈವಕ್ಕೆ ಮೊರೆ ಹೋಗ್ತಕ್ಕಂಥದ್ದು ಸೂಕ್ತ. ಪರಿಹಾರ ಏನು ಮಾಡಬೇಕು? ಹರಿಹರರ ಆರಾಧನೆಯನ್ನು ಮಾಡಬೇಕು. ಶಿವ ಮತ್ತು ವಿಷ್ಣು ಇವರಿಬ್ಬರ ಆರಾಧನೆಯನ್ನು ಮಾಡಬೇಕು. ದುರ್ಗೆಯ ಆರಾಧನೆಯನ್ನು ಮಾಡಬೇಕು. ಸಕಲ ಕಾರ್ಯ ನಿರ್ವಿಘ್ನವಾಗಿ ನಿಮಗೆ ಅನುಕೂಲ ಉಂಟು ಮಾಡೋದಕ್ಕೆ ಗಣಪತಿಯ ಆರಾಧನೆಯನ್ನು ಎಲ್ಲಕ್ಕಿಂತ ಮೊದಲು ಮಾಡಬೇಕು. ಗಣಪತಿಯ ಆರಾಧನೆಯನ್ನು ಮಾಡಿ, ವಿಷ್ಣು ಮತ್ತು ಶಿವರ ಆರಾಧನೆಯನ್ನು ಮಾಡಿ, ದುರ್ಗೆಯ ಆರಾಧನೆಯನ್ನು ಮಾಡಿ, ಇದೆಲ್ಲದರ ಜೊತೆಗೆ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ ಶನಿಯ ದೋಷ ನಿಮಗೆ ಕಮ್ಮಿ ಆಗುತ್ತೆ. ಸಮಯ ಬದಲಾವಣೆ ಸಮಯ ಬದಲಾವಣೆ ಅಂದರೆ ಕಡೆ ಪಕ್ಷ ಸೂರ್ಯ 10ನೇ ಮನೆಗಾದರೂ ಬರಬೇಕು. ಈಗ ಇರ್ತಕ್ಕಂಥದ್ದು 7, 8, 9 ಇನ್ನು 3 ತಿಂಗಳು ಕಳಿಬೇಕು.